ರಾಜ್ಯ ಸರ್ಕಾರ ಹೊತ್ತಿಸಿರುವ ಆರ್ಎಸ್ಎಸ್ ಕಿಡಿ ಸದ್ಯ ರಾಜ್ಯದಲ್ಲಿ ಧಗಿಸ್ತಾ ಇದೆ. ರಾಜ್ಯದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಆರ್ಎಸ್ಎಸ್ ನ ಜಟಾಪಟಿ. ಒಂದು ಕಡೆ ಪಥಸಂಚಲನಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ, ಮತ್ತೊಂದು ಕಡೆ ಹೋರಾಟಗಳು ನಡೀತಾ ಇದೆ. ಒಂದ್ ಕಡೆ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ, ಮತ್ತೊಂದು ಕಡೆ ಹೋರಾಟ ಭುಗಿಲೆದ್ದಿದೆ. ಹುಬ್ಬಳ್ಳಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಹೋರಾಟ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆಗೆ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಕಚೇರಿ ಮುಂದೆ ಪ್ರತಿಭಟನಾಕಾರರು ಹೈ ಡ್ರಾಮಾ ನಡೆಸಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕುನುಗ್ಗಲು ಕೂಡ ಉಂಟಾಗಿದೆ. ದೇಶದ್ರೋಹಿ ಆರ್ಎಸ್ಎಸ್ ಅಂತ ಘೋಷಣೆಗಳನ್ನ ಕೂಗಲಾಗಿದೆ. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಅರ್ಜುನ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನಾ ನಿರತರನ್ನ ಮಾರ್ಗ ಮಧ್ಯೆಯೇ ಪೊಲೀಸರು ತಡೆದಿದ್ದಾರೆ. ಅದೊಂದು ಕಡೆ ಪ್ರತಿಭಟನಾಕಾರರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಪೊಲೀಸರು. ಸ್ಥಳದಲ್ಲಿ 50ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇದು ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಹೋರಾಟ. ಅನೇಕ ಕರೆಗಳು ಬಂದಿತ್ತು, ಬೆದರಿಕೆ ಕರೆಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಪ್ರೆಸ್ದವ್ರಿಗೆ ವಂದನೆ ಹೇಳ್ತೇನೆ. ಆಮೇಲೆ ಇವತ್ತು ನಾವು ನಮ್ಮ 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 ಶಾಸಕರ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇದೇನು ಅಸಭ್ಯವಾಗಿ RSS ದವರು ಮಾತಾಡಾರ, ಅದ್ರ ಬಗ್ಗೆ ನಾವು ಖಂಡನೆ ಮಾಡ್ತೇವೆ. ಯೂತ್ ಕಾಂಗ್ರೆಸ್ ಖಂಡನೆ ಮಾಡಿ ಅದ್ರ ಅಪೋಸಿಟ್ ನಾವು ಅವ್ರ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಏನ್ ಮಾಡ್ತೀರಿ ಸರ್ ಇವತ್ತು? ಇಲ್ಲ, ನಾವು ಸಂವಿಧಾನ ಪ್ರಕಾರ ನಮ್ಗೆ ಏನ್ ಹಾಕಿದ್ ನಾವು ಪ್ರತಿಭಟನೆ ಮಾಡ್ತೇವೆ, ಮಾಡಿ ನಾವು ಖಂಡನೆ ಮಾಡ್ತೇವೆ, ನಾವು ನಮ್ದು ವ್ಯಕ್ತಪಡಿಸ್ತೇವೆ. ಈಗ ಅವ್ರಿಗೆ RSS ಬ್ಯಾನ್ ಮಾಡ್ಬೇಕಂತ ಈಗ ಪ್ರಿಯಾಂಕಾ ಅವರೆಲ್ಲ ಇದು ಮಾಡ್ತಾ ಇದಾರೆ, ನಿಮ್ದೇನು? RSS ಬ್ಯಾನ್ ಮಾಡ್ಬೇಕ್ರಿ. ನಮ್ದು ಅದೇ ಸ್ಟೇಟ್ಮೆಂಟ್ ಐತಿ, RSS ಬ್ಯಾನ್ ಮಾಡ್ಬೇಕು. ಮತ್ತೆ ಆಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಅಲ್ಲ, ಈಗ ಬೆದರಿಕೆ ಹಾಕಿದ್ರ ಸಂಬಂಧ ಪ್ರತಿಭಟನೆ ಮಾಡಾಕ್ತಿಲ್ವಾ? ಅಸಭ್ಯವಾಗಿ ಮಾತಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡಾಕ್ತಿರೋ? ನಾವು 2-7 ಮಾಡಾಕ್ತೇವೆ. ಮತ್ತೆ ಆಮೇಲೆ ನಾವು ಗೌರ್ಮೆಂಟಿಗೆ ನಾವು ಇನ್ನೂ ನಮ್ಮ ಕಡೆ ಮನವಿನೂ ಮಾಡ್ತೀವಿ, ಅವ್ರಿಗೆ ಬ್ಯಾನ್ ಮಾಡ್ರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹುಬ್ಳಿ ರಿಪೋರ್ಟರ್ ಮಲ್ಲಿಕ್ ನದಾಫ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ್, ಸದ್ಯ ರಾಜ್ಯ ಸರ್ಕಾರ ಹೊತ್ತಿರುವಂತ RSS ಕಿಡಿ ಸದ್ಯಕ್ಕೆ ಕಡಿಮೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಅವರ ಬೆಂಬಲಿಗರ ಹೋರಾಟ ಹೇಗಿತ್ತು, ಅಲ್ಲಿ ಏನೆಲ್ಲ ನಡೀತು ಹೈಡ್ರಾಮಾ? ಎಸ್ ಪ್ರಭು, ಏನು ಈ ದಿನ ಹುಬ್ಬಳ್ಳಿಯಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ವತಿಯಿಂದ RSS ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕಂತ ಒಂದು ಮೆರವಣಿಗೆ ಹೊರಲಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಮಾರ್ಗ ಮಧ್ಯೆ ಅವರನ್ನ ತಡೀತಾರೆ. ಅದರ ಸಂದರ್ಭದಲ್ಲಿ ಪೊಲೀಸರು ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ನೂಕುನುಗ್ಗಲು ಕೂಡ ಏರ್ಪಾಟಾಗುತ್ತೆ. ಏನು ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ, ಪತ್ರ ಬರೆದ ನಂತರ ಅವರಿಗೆ ಬೆದರಿಕೆ ಕರೆಗಳು ಬರ್ತವೆ ಮತ್ತು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದಾರೆ ಎನ್ನುವ ಮನೋಭಾವನೆಯಿಂದ ಇದೀಗ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಬೇಕು ಎನ್ನುವ ಸೂಚನೆ ಹಿನ್ನೆಲೆಯಲ್ಲಿ ಇದೀಗ ಹುಬ್ಬಳ್ಳಿಯಲ್ಲಿ ಪ್ರಥಮ ಬಾರಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ RSS ನ ಬ್ಯಾನ್ ಮಾಡಬೇಕು ಎನ್ನುವ ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ದೇಶದ್ರೋಹಿ RSS ಎನ್ನುವ ಘೋಷಣೆಗಳನ್ನು ಕೂಡ ಹುಬ್ಬಳ್ಳಿಯಲ್ಲಿ ಕೂಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಲ್ಲಿಕ್, ನೀವೆಲ್ಲ ಡೀಟೇಲ್ಸ್ಗಾಗಿ.